Welcome to the lecture series on IFRS. In this video, we are going to study the standard setting process of IFRS. That is the procedure followed by International Accounting Standards Board in setting its standards, or the steps followed by IASB in setting its IFRS standards. Normally, all the steps adopted by International Accounting Standards Board can be categorized into five steps or five processes or five groups, whatever it is. Now, the first one is setting the agenda. Setting the agenda. That means taking up the topic for setting accounting standard. ಯಾವ ಒಂದು ಇಶ್ಯೂ ಮೇಲೆ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಬೇಕು, ಅಥವಾ ಯಾವುದಾದ್ರೂ ಆಲ್ರೆಡಿ ಎಕ್ಸಿಸ್ಟಿಂಗ್ ಸ್ಟ್ಯಾಂಡರ್ಡನ್ನೇನಾದರೂ ಮಾಡಿಫಿಕೇಷನ್ ಮಾಡೋವಂಥ ಚಾನ್ಸಸ್ಸು ಇದೆಯಾ, ಅಮೆಂಡ್ಮೆಂಟ್ಸ್ ಏನಾದರೂ ಬೇಕಾಗತ್ತಾ, ಯಾವುದಾದ್ರೂ ಹಳೆ ಸ್ಟ್ಯಾಂಡರ್ಡ್ಸನ್ನು ಅಪ್ ಟು ಡೇಟ್ಗೆ ತರೋವಂಥ ಒಂದು ಸಿಚುವೇಶನ್ಸ್ ಇದೆಯಾ, ಅಥವಾ ಇಲ್ಲಿವರೆಗೂ ಸ್ಟ್ಯಾಂಡರ್ಡೇ ಇಶ್ಯೂ ಮಾಡದೇ ಇರೋವಂತಹ ಟಾಪಿಕ್ ಏನಾದ್ರು ಇದೆಯಾ, ಇದರ ಮೇಲೆ ಒಂದು ರಿಸರ್ಚನ್ನು ಕಂಡಕ್ಟ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ನಲ್ಲಿ ಕೆಲಸ ಮಾಡುವಂತಹ ಸ್ಟಾಫು ಆ್ಯಂಡ್ IASBಯ ವಿವಿಧ ದೇಶಗಳ ಮೆಂಬರ್ಸು ಅವರೇನಾದರೂ ರಿಕ್ವೆಸ್ಟ್ಗಳನ್ನು ಕಳಿಸಿದರೆ ಇಂಥ ಒಂದು ಟಾಪಿಕ್ ಮೇಲೆ ಸ್ಟ್ಯಾಂಡರ್ಡ್ ತರಬೇಕಾಗತ್ತೆ, ಈ ಒಂದು ಟಾಪಿಕ್ ಮೇಲೆ ನಮಗೆ ಕನ್ಫ್ಯೂಷನ್ ಇದೆ, ಆದರೆ ಇಂಥ ಒಂದು ಟಾಪಿಕ್ಸ್ ಮೇಲೆ ಇನ್ನೂ ಸ್ಟ್ಯಾಂಡರ್ಡ್ಸ್ ಬಂದಿಲ್ಲ ಅನ್ನೋದೇನಾದರೂ ರಿಕ್ವೆಸ್ಟ್ಸನ್ನು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ರಿಸೀವ್ ಮಾಡಿದ್ರೆ ಅಂಥ ಒಂದು ರಿಕ್ವೆಸ್ಟ್ಗಳಿಂದ ಯಾವುದು ಫಸ್ಟ್ ರಿಕ್ವೆಸ್ಟನ್ನು ಟೇಕಪ್ ಮಾಡಬೇಕು, ಯಾವುದು ಅರ್ಜೆಂಟ್ ಇದೆ, ಯಾವುದು ಇಂಪಾರ್ಟೆಂಟ್ ಇದೆ, ಅದನ್ನು ಫಸ್ಟು ಟೇಕಪ್ ಮಾಡ್ತಾರೆ. ಆ್ಯಂಡ್ ಯಾವುದನ್ನು ಸ್ಟಡಿ ಮಾಡೋದಕ್ಕೆ ಸ್ಕೋಪ್ ಇದೆ, ಯಾವುದ್ರ ಮೇಲೆ ಅಕೌಂಟಿಂಗ್ ಸ್ಟ್ಯಾಂಡರ್ಡನ್ನು ಇಶ್ಯೂ ಮಾಡಬೇಕಾಗಿರುವಂಥ ಒಂದು ನೀಡ್ ಇದೆ ಅನ್ನೋದನ್ನು ಸ್ಟಡಿ ಮಾಡಿಕೊಂಡು ಒಂದು ರಿಸರ್ಚ್ ಪ್ರಾಜೆಕ್ಟ್ ಕ್ಯಾರಿಡ್ ಮಾಡೋದಕ್ಕೆ ಮುಂದಾಗ್ತಾರೆ. ಸೊ ಮೊದಲನೇ ಸ್ಟೆಪ್ ಏನಪ್ಪ, ವಾಟ್ ಈಸ್ ದ ಫಸ್ಟ್ ಸ್ಟೆಪ್ ಇನ್ ಸೆಟ್ಟಿಂಗ್ ದಿ IFRS ಸ್ಟ್ಯಾಂಡರ್ಡ್ಸ್ ಅಂದರೆ ಸೆಟ್ಟಿಂಗ್ ದ ಅಜೆಂಡಾ, ಫೈಂಡಿಂಗ್ ದ ಟಾಪಿಕ್ ಫಾರ್ ಡಿಸ್ಕಷನ್, taking up the topic for conducting research projects based on existing publications or in consultations with the various countries' accounting boards. So, ಆ ಒಂದು ಟಾಪಿಕನ್ನು ತಗೊಂಡ್ಮೇಲೆ ದ ಸೆಕೆಂಡ್ ಪ್ರೋಸೆಸ್ ಏನು ಮಾಡ್ತಾರೆ, ಈ ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡು ವೆದರ್ ಇಟ್ ಹ್ಯಾಸ್ ಟು ಟೇಕ್ ಅಪ್ ದಿಸ್ ಪ್ರಾಜೆಕ್ಟ್ ಅಲೋನ್ ಆರ್ ಇನ್ ಅಸೋಸಿಯೇಷನ್ ವಿತ್ ಎನಿ ಅದರ್ ಬೋರ್ಡ್. IASB ಸಿಂಗಲ್ ಆಗೇ ಈ ಒಂದು ಟಾಪಿಕನ್ನು ಸ್ಟಡಿ ಮಾಡುತ್ತಾ, ಆ ಒಂದು ಇನ್ಫ್ರಾಸ್ಟ್ರಕ್ಚರು, ಆ ಒಂದು ಸ್ಟಾಫು, ಎಕ್ಸ್ಪರ್ಟ್ ಕಮಿಟೀಸು ಎಲ್ಲ ಇದೆಯಾ, ಅಥವಾ ಯಾವುದಾದ್ರೂ ಒಂದು ದೇಶದ ಅಕೌಂಟಿಂಗ್ ಬೋರ್ಡ್ ಜೊತೆ, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕಮಿಟಿ ಜೊತೆ ಲಿಂಕಪ್ ಆಗಿ ಜಾಯಿಂಟ್ ವೆಂಚರ್ ಮಾಡಿ ಟೇಕಪ್ ಮಾಡಬೇಕಾ ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಒನ್ಸ್ ಅದನ್ನು ಡಿಸೈಡ್ ಮಾಡಿದಾದಮೇಲೆ ಈ ಒಂದು ಟಾಪಿಕನ್ನು ಸ್ಟಡಿ ಮಾಡಿ ಒಂದು ರಿಪೋರ್ಟ್ ಕಳಿಸೋದಕ್ಕೆ ಒಂದು ಪ್ರಪೋಸ್ಡ್ ಟೈಮ್ ಲಿಮಿಟ್ ಏನಿದೆ, ಅದರ ಮೇಲೆ ಕೆಲಸ ಮಾಡುವಂತಹ ಎಕ್ಸ್ಪರ್ಟ್ಸ್ ಯಾರು, ಸ್ಟಾಫಿಂಗು, ಟೈಮ್ ಟೇಬಲ್ಲು, ಅದಕ್ಕೆ ಬೇಕಾಗಿರುವಂತಹ ರಿಸರ್ಚ್ ಡಾಕ್ಯುಮೆಂಟ್ಸು ಇವೆಲ್ಲವನ್ನು ಕೂಡ ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡಿದಾಗ ಆ ಪ್ರಾಜೆಕ್ಟನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಒಂದು ಬ್ಲೂ ಪ್ರಿಂಟನ್ನು ಹಾಕ್ಕೊಳ್ತಾರೆ. ಸೊ ಎರಡನೇ ಪ್ರೋಸೆಸ್ಸನ್ನು ನಾವು ಪ್ರಾಜೆಕ್ಟ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ. ಈ ಒಂದು ಪ್ರಾಜೆಕ್ಟ್ ಪ್ಲ್ಯಾನಿಂಗಲ್ಲಿ IASB ಡಿಸೈಡ್ಸ್ ದ ಟೈಮ್ ಫ್ರೇಮ್ ಟು ಸ್ಟಡಿ ದಿಸ್ ಟಾಪಿಕ್ ಆ್ಯಂಡ್ ಬ್ರಿಂಗ್ ಔಟ್ ದ ಸ್ಟ್ಯಾಂಡರ್ಡ್. ಮೂರನೇದು ಡೆವಲಪ್ಮೆಂಟ್ ಆ್ಯಂಡ್ ಪಬ್ಲಿಕೇಶನ್ ಆಫ್ ಎನ್ ಎಕ್ಸ್ಪೋಜರ್ ಡ್ರಾಫ್ಟ್. ಸೊ ಎರಡನೇ ಸ್ಟೆಪ್ಪಲ್ಲಿ ಆ ಒಂದು ಟಾಪಿಕನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಿದ ಆದಮೇಲೆ ಒಂದು ಎಕ್ಸ್ಪೋಜರ್ ಡ್ರಾಫ್ಟ್ ಅನ್ನೋದನ್ನು ರಿಲೀಸ್ ಮಾಡ್ತಾರೆ. ಅಂದರೆ ಇಟ್ ಈಸ್ ಎ ಪ್ರೀ IFRS ಸ್ಟ್ಯಾಂಡರ್ಡ್, ಇಟ್ ಈಸ್ ನಾಟ್ ಎಟ್ ಎ ಸ್ಟ್ಯಾಂಡರ್ಡ್, ಇನ್ನೂ ಸ್ಟ್ಯಾಂಡರ್ಡ್ ಆಗಿಲ್ಲ, ಒಂದು ರಫ್ ಕಾಪಿ ಆಫ್ ದ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್, ಹೊಸದಾಗಿ ರಿಲೀಸ್ ಮಾಡಬಹುದಾದಂತಹ ಒಂದು ಸ್ಟ್ಯಾಂಡರ್ಡಿನ ಒಂದು ಡ್ರಾಫ್ಟ್ ಕಾಪಿ ಮಾತ್ರ ರೆಡಿ ಮಾಡ್ತಾರೆ. ಫೈನಲೈಸೇಷನ್ಗೆ ಹೋಗಿರೋದಿಲ್ಲ. ಈ ಒಂದು ಎಕ್ಸ್ಪೋಜರ್ ಡ್ರಾಫ್ಟನ್ನು ಪಬ್ಲಿಕ್ ಕನ್ಸಲ್ಟಿಂಗ್ಗೋಸ್ಕರ ಬಿಡುಗಡೆ ಮಾಡ್ತಾರೆ. ಅವರ ಒಂದು ಆನ್ಲೈನ್ ವೆಬ್ ಪ್ಲ್ಯಾಟ್ಫಾರ್ಮ್ಸ್ನಲ್ಲಿ ಇಂಥ ಒಂದು
ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬರುವಂತಹ ಚಾನ್ಸಸ್ ಇದೆ. ಇದರ ಮೇಲೆ ಅಕೌಂಟಿಂಗ್ ಪೀಪಲಿನ ಒಪಿನಿಯನ್ ಏನು, ಅಕೌಂಟಿಂಗ್ ಎಕ್ಸ್ಪರ್ಟ್ಸಿನ ಒಪಿನಿಯನ್ ಏನು, ಸಜೆಷನ್ಸ್ ಏನು, ಏನಾದ್ರು ಡ್ರಾಬ್ಯಾಕ್ಸ್ ಇದೆಯಾ ಇದರಲ್ಲಿ, ಅಥವಾ ಇದರ ಸಜೆಷನ್ಸ್ ಏನಾದ್ರು ಇದೆಯಾ ಅನ್ನೋದನ್ನು ಪಬ್ಲಿಕ್ಗೋಸ್ಕರ ಕನ್ಸಲ್ಟೇಷನ್ಗೆ ಬಿಡ್ತಾರೆ. ಸೊ ಈ ಒಂದು ಕನ್ಸಲ್ಟೇಷನ್ ಪೀರಿಯಡು ನಾರ್ಮಲಿ 120 ಡೇಸ್ ಇರುತ್ತೆ. ಸೊ ಒಂದು ಎಕ್ಸ್ಪೋಜರ್ ಡ್ರಾಫ್ಟನ್ನು ಇಂಟರ್ನ್ಯಾಷನಲ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬೋರ್ಡ್ ಪಬ್ಲಿಕ್ಗೆ ಬಿಟ್ಟಾಗ ಕಾಮೆಂಟ್ಸ್ಗೋಸ್ಕರ 120 ಡೇಸ್ ಅದು ಪಬ್ಲಿಕ್ ಕಾಮೆಂಟ್ಸನ್ನು ತೆಗೆದುಕೊಳ್ಳುತ್ತೆ. ಸೊ ಆ 120 ಡೇಸಲ್ಲಿ ರಿಸೀವ್ ಮಾಡಿರ್ತಕ್ಕಂತಹ ಎಲ್ಲ ಸಜೆಷನ್ಸುಗಳನ್ನು, ಅಡ್ವೈಸುಗಳನ್ನು, ಮಾಡಿಫಿಕೇಷನ್ಸನ್ನು, ಆಲ್ಟರೇಷನ್ಸನ್ನು ಕನ್ಸಿಡರ್ ಮಾಡಿ, ಅದನ್ನು ಸ್ಟಡಿ ಮಾಡಿ ಏನಾದರೂ ಚೇಂಜಸ್ ಮಾಡಬೇಕಾಗತ್ತಾ, ಫೀಲ್ಡ್ ವಿಸಿಟ್ಸ್ ಯಾವುದಾದ್ರು ಇಂಡಸ್ಟ್ರೀಸನ್ನು ವಿಸಿಟ್ ಮಾಡೋದು ಅಥವಾ ಎಕ್ಸ್ಪರ್ಟ್ ಕಮಿಟೀಸನ್ನು ವಿಸಿಟ್ ಮಾಡೋವಂಥದ್ದು ಅಥವಾ ಪಬ್ಲಿಕ್ ಜೊತೆ ಮಾತಾಡುವಂಥದ್ದು, ಅಕೌಂಟಿಂಗ್ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡುವಂಥದ್ದು, ಈ ಒಂದು ಮೀಟಿಂಗ್ ಸೆಷನ್ಸನ್ನು ಕನ್ಕ್ಲೂಡ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ತಾರೆ. ನೆಕ್ಸ್ಟ್ ಸ್ಟೇಜಲ್ಲಿ ದೇ ವಿಲ್ ಡೆವಲಪ್ ಎ ಫ್ರೆಶ್ IFRS ಸ್ಟ್ಯಾಂಡರ್ಡ್. ಈ ಎಕ್ಸ್ಪೋಜರ್ ಡ್ರಾಫ್ಟನ್ನು 120 ಡೇಸ್ ಏನು ಪಬ್ಲಿಕ್ ಒಪಿನಿಯನ್ಗೋಸ್ಕರ ಬಿಟ್ಟಿರ್ತಾರೆ, ಪಬ್ಲಿಕ್ ಕಾಮೆಂಟ್ಗೋಸ್ಕರ ಬಿಟ್ಟಿರ್ತಾರೆ, ಆ 120 ಡೇಸ್ ಪೀರಿಯಡ್ ಮುಗಿದ ನಂತರ ದೇ ವಿಲ್ ಕಮ್ ಟು ದಿ ಫೈನಲ್ ಕಾಪಿ ಆಫ್ IFRS. ಆ್ಯಂಡ್ ಈ ಫೈನಲ್ ಕಾಪಿ ಆಫ್ IFRS ಅನ್ನು ಕೂಡ ಪಬ್ಲಿಕ್ ಕಾಮೆಂಟ್ಗೋಸ್ಕರ ಇಡುವಂಥ ಚಾನ್ಸಸ್ ಇದೆ. ಇಡಬಹುದು, ಇಲ್ಲಿ ಕಂಪಲ್ಸರಿ ಇಲ್ಲ. ಬಟ್ ಇನ್ ದ ಪ್ರೀವಿಯಸ್ ಪ್ರೋಸೆಸ್ಸಲ್ಲಿ 120 ಡೇಸು ಎಕ್ಸ್ಪೋಜರ್ ಡ್ರಾಫ್ಟನ್ನು ಪಬ್ಲಿಕ್ ಕಾಮೆಂಟ್ಸ್ಗೋಸ್ಕರ ಬಿಡುವಂಥ ಒಂದು ಪ್ರೋಸೆಸ್ ಕಂಪಲ್ಸರಿ. ಅದಾದ ಮೇಲೆ ಫೈನಲ್ ಪಬ್ಲಿಕೇಶನ್ ಆಫ್ IFRSಗೆ ಬಂದಾಗ ದೇ can take comments and a pre-ballot draft is subject to be reviewed by International Financial Reporting Interpretations Committee. ಈ ಇಂಟರ್ಪ್ರಿಟೇಷನ್ಸ್ ಕಮಿಟಿಯ ಜೊತೆ ಒಂದು ಬ್ಯಾಲೆಟ್, ಒಂದು ವೋಟಿಂಗನ್ನು ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ 9 ವೋಟ್ಸ್ ಫೇವರ್ ಬಂದರೆ, 9 ವೋಟ್ಸು ಈ ಒಂದು IFRS ಸ್ಟ್ಯಾಂಡರ್ಡ್ಗೆ ಫೇವರ್ ಆಗಿ ಬಂದರೆ ಆ ಒಂದು IFRSನ್ನು ಇಶ್ಯೂ ಮಾಡ್ತಾರೆ. ಸೊ 9ಗಿಂತ 1 ವೋಟು ಕಡಿಮೆ ಬಂದರೂ ಕೂಡ ಆ ಒಂದು IFRSನ್ನು ಬಿಡುಗಡೆ ಮಾಡೋದಿಲ್ಲ. ಮತ್ತೆ ಇಟ್ ವಿಲ್ ಗೋ ಬ್ಯಾಕ್ ಟು ದ ರಿಸರ್ಚ್ ಡೆಸ್ಕ್, ಮತ್ತೆ ಅದನ್ನು ರಿಸರ್ಚ್ ಮಾಡಿ ಮತ್ತೆ ಪ್ರೋಸೆಸ್ ಮಾಡಿ ಅಗೈನ್ ಇಟ್ ವಿಲ್ ಗೋ ಟು ದ ಪಬ್ಲಿಕ್ ಕಾಮೆಂಟ್, ಮತ್ತು ಎಲ್ಲ ಪ್ರೋಸೆಸ್ಸು ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಪ್ರೀ ಬ್ಯಾಲೆಟಲ್ಲಿ IFRIC ಪ್ರೀ ಬ್ಯಾಲೆಟಲ್ಲಿ ಯಾವಾಗ 9 ವೋಟ್ಸ್ಗಿಂತ ಹೆಚ್ಚಿನ ವೋಟ್ಸು ಈ ಒಂದು IFRS ಸ್ಟ್ಯಾಂಡರ್ಡಿನ ಫೇವರ್ ಆಗಿ ಬರುತ್ತೋ, ದ IASB ವಿಲ್ ಗೋ ಫರ್ದರ್ ಟು ಇಶ್ಯೂ ದಟ್ IFRS ಸ್ಟ್ಯಾಂಡರ್ಡ್. ಸೊ IFRS ಸ್ಟ್ಯಾಂಡರ್ಡನ್ನು ಇಶ್ಯೂ ಮಾಡಿ ಆಯಿತು. ನೆಕ್ಸ್ಟ್ ಲಾಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು IFRS ಸ್ಟ್ಯಾಂಡರ್ಡ್ ಇಶ್ಯೂ ಮಾಡಿದ ಆದ ಮೇಲೆ ಮಾಡಬೇಕಾದಂತಹ ಕೆಲಸ ಏನು, ದ ಪ್ರೊಸೀಜರ್ಸ್ ದಟ್ ಶುಡ್ ಬಿ ಕ್ಯಾರಿಡ್ ಔಟ್ ಆಫ್ಟರ್ ಇಶ್ಯೂಯಿಂಗ್ ಎನ್ IFRS ಸ್ಟ್ಯಾಂಡರ್ಡ್ಸ್. The International Accounting Standards Board will conduct a regular meeting with the interested parties. That means the standard setting committees, the various professional accounting bodies of the member countries. ಇಂಥವ್ರ ಜೊತೆ ಒಂದು ಕಮಿಟಿ ಮೀಟಿಂಗ್ಸನ್ನು ಕಂಡಕ್ಟ್ ಮಾಡಿಕೊಂಡು how effectively this particular IFRS standard can be implemented. If there are any practical challenges in implementing this IFRS, ಇವರೆಲ್ಲ ಸ್ಟಡಿ ಮಾಡಿನೇ ಡೀಟೇಲ್ ಆಗಿ ಇಶ್ಯೂ ಮಾಡಿರ್ತಾರೆ. ಆದರೂ ಕೂಡ ರಿಯಲಿಸ್ಟಿಕ್ ಸಿಚುವೇಶನ್ಸಲ್ಲಿ ಪ್ರಾಕ್ಟಿಕಲ್ ಆಗಿ ಅದನ್ನು ಇಂಪ್ಲಿಮೆಂಟೇಷನ್ ಮಾಡುವಾಗ ಏನಾದರೂ ಪ್ರಾಬ್ಲಮ್ಸ್ ಬರ್ತಿದೆಯಾ, ಅದನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಮೀಟಿಂಗ್ಸನ್ನು ಕಂಡಕ್ಟ್ ಮಾಡ್ತಾರೆ, ಫೀಡ್ಬ್ಯಾಕನ್ನು ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಏನಾದ್ರು ಚಾಲೆಂಜಸ್ ಇದ್ದರೆ ಓವರ್ಕಮ್ ಮಾಡುವಂತಹ ಪ್ರೋಸೆಸ್ಸು ಈ ಲಾಸ್ಟ್ ಪ್ರೋಸೆಸ್ಸಲ್ಲಿ ನಡೆಯುತ್ತೆ. ಅಟ್ ದ ಸೇಮ್ ಟೈಮ್ ದೇ ವಿಲ್ ಕಂಡಕ್ಟ್ ಸ್ಟಡೀಸ್ ಟು ರಿವ್ಯೂ IFRS ಅಪ್ಲಿಕೇಶನ್ಸ್. ಇದನ್ನು ಇನ್ನೂ ಬೆಟರ್ ಮಾಡೋದಕ್ಕೆ ಏನಾದ್ರು ಮಾಡಿಫಿಕೇಷನ್ಸ್ ಮಾಡ್ಬೋದಾ, ಇದರ ಬಗ್ಗೆ ಎಜುಕೇಟ್ ಮಾಡುವಂತಹ ಎಲ್ಲ ಮೆಂಬರ್ ಕಂಟ್ರೀಸ್ಗೂ ಥ್ರೂಔಟ್ ದ ವರ್ಲ್ಡ್ ಅಕೌಂಟಿಂಗ್ ಬಾಡೀಸ್ಗೆ ಇದನ್ನು ಸರ್ಕ್ಯುಲೇಟ್ ಮಾಡಿ ಇದರ ಬಗ್ಗೆ ಎಜುಕೇಟ್ ಮಾಡುವಂತಹ ಒಂದು ಪ್ರೋಗ್ರಾಮ್ಸು ಕೂಡ ನಡೀತಾ ಹೋಗುತ್ತೆ. ಸೊ the 5 steps which I have enumerated here, which is adopted by the International Accounting Standards Board in issuing its fresh IFRS standards ಅನ್ನು ಒಂದ್ಸಲ ಮತ್ತೆ ನಾವು ಸಮ್ಮರೈಸ್ ಮಾಡಿಕೊಂಡಾಗ, ಮೊದಲನೇದು, it will take up a topic for discussion. Any accounting topic in which there is no sufficient standards issued up to now. ಯಾವ್ಯಾವ ಅಕೌಂಟಿಂಗ್ ಟಾಪಿಕ್ಸ್ ಮೇಲೆ ಇನ್ನೂ ಸ್ಟ್ಯಾಂಡರ್ಡ್ಸ್ ಇಶ್ಯೂ ಮಾಡಿಲ್ಲ,
ಕ್ಲಾರಿಫಿಕೇಷನ್ ಇಲ್ಲ ಅಥವಾ ಯಾವುದಾದ್ರೂ ಹಳೆಯ ಅಕೌಂಟಿಂಗ್ ಸ್ಟ್ಯಾಂಡರ್ಡನ್ನು ಆಲ್ಟರ್ ಅಥವಾ ಮಾಡಿಫೈ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ದೇ ವಿಲ್ ಟೇಕ್ ಅಪ್ ಎ ಟಾಪಿಕ್ ಫಾರ್ ಸ್ಟಡಿ. ಆ ಟಾಪಿಕನ್ನು ತಗೊಂಡು ಆದಮೇಲೆ ಆ ಟಾಪಿಕನ್ನು ಯಾವ ರೀತಿ ರಿಸರ್ಚ್ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರಾಜೆಕ್ಟ್ ಪ್ಲ್ಯಾನಿಂಗನ್ನು ಮಾಡ್ತಾರೆ 2ನೇ ಸ್ಟೆಪ್ಪಲ್ಲಿ. 3ನೇ ಸ್ಟೆಪ್ಗೆ ಬಂದಾಗ ಒಂದು ಎಕ್ಸ್ಪೋಜರ್ ಡ್ರಾಫ್ಟನ್ನು ಬಿಡುಗಡೆ ಮಾಡ್ತಾರೆ. ಪಬ್ಲಿಕ್ ಕಾಮೆಂಟ್ಸನ್ನು 120 ಡೇಸ್ ಕಲೆಕ್ಟ್ ಮಾಡಿಕೊಂಡು ಅದನ್ನು ಮಾಡಿಫೈ ಮಾಡಿಕೊಂಡು 4th ಸ್ಟೇಜ್ಗೆ ಬರೋಷ್ಟೊತ್ತಿಗೆ ದೇ ವಿಲ್ ಇಶ್ಯೂ ದಿ ಫ್ರೆಶ್ IFRS ಸ್ಟ್ಯಾಂಡರ್ಡ್ ಟು ಬಿ ಫಾಲೋಡ್. ಸೊ ಲಾಸ್ಟ್ 5th ಸ್ಟೆಪ್ಪಲ್ಲಿ ಪ್ರೊಸೀಜರ್ಸ್ ಆಫ್ಟರ್ ಇಶ್ಯೂಯಿಂಗ್ IFRS ಸ್ಟ್ಯಾಂಡರ್ಡ್ಸ್, ಫೀಡ್ಬ್ಯಾಕ್, modifications and educating the accounting community and facing the challenges occurring while practical implementation of this IFRS standards. ಇದಿಷ್ಟು ಕೂಡ process that is utilized for setting a new IFRS standard.